ಚಿನ್ನದ ಮೇಲೆ 1,00,000 ಹೂಡಿಕೆ ಮಾಡಿದ್ರೆ 1,48,000 ಸಿಗುತ್ತೆ. ಬೆಳ್ಳಿ ಮೇಲೆ 1,00,000ಕ್ಕೆ 1,99,000 ಸಿಗುತ್ತೆ. ಮಾಯ್ಸನೈಟ್ ಅಂದ್ರೆ ಅಮೆರಿಕನ್ ಡೈಮಂಡ್ ಮೇಲೆ ಏನಾದ್ರೂ ಹೂಡಿಕೆ ಮಾಡ್ತೀರಾ, 1,00,000 ಇನ್ವೆಸ್ಟ್ ಮಾಡಿದ್ರೆ 6,20,000 ಒಂದೇ ವರ್ಷದ ಕೊನೆಗೆ ನಿಮಗೆ ಸಿಗುತ್ತೆ. ಈ ರೀತಿಯ ಮಾತನ್ನ ಹೇಳಿದ್ದು ಟಾರಸ್ ಜ್ಯುವೆಲ್ಲರಿ ಅಂತ ಹೇಳುವಂತಹ ಮುಂಬೈ ಬೇಸ್ಡ್ ಕಂಪನಿ. ಇದನ್ನ ನಂಬಿದವರು 1.25 ಲಕ್ಷ ಜನ. ಇವರು ಇಲ್ಲಿ ಹೂಡಿಕೆ ಮಾಡಿದ್ದು 1,000 ಕೋಟಿ ರೂಪಾಯಿಯನ್ನ. ಸೆಪ್ಟೆಂಬರ್ 2024ರಿಂದ ಡಿಸೆಂಬರ್ 2024ರವರೆಗೆ ಇದು ನಡ್ಕೊಂಡು ಹೋಯಿತು. ಈಗ ಈ ಎಲ್ಲಾ ಜನರ ದುಡ್ಡನ್ನ ಎತ್ತಿಕೊಂಡು ಟಾರಸ್ ಜ್ಯುವೆಲ್ಲರ್ಸ್ನವರು ಓಡ್ ಹೋಗಿದ್ದಾರೆ. ಜನರೀಗ ಪೊಲೀಸ್ ಸ್ಟೇಷನ್ಗೆ, ಕೋರ್ಟ್ಗೆ ಅಲಿತಾ ಇದ್ದಾರೆ. ಇದ್ರ ಜೊತೆಯಲ್ಲಿ ನೀವು ಮಾತ್ರ ಇನ್ವೆಸ್ಟ್ ಮಾಡೋದಲ್ಲ, ನಿಮ್ಮ ಸಂಬಂಧಿಕರನ್ನ, ಫ್ರೆಂಡ್ಸ್ ಅನ್ನು ಕರ್ಕೊಂಡು ಬನ್ನಿ, ಅವ್ರ ಹತ್ರನೂ ಇನ್ವೆಸ್ಟ್ ಮಾಡಿಸಿ, ಅವರ ಇನ್ವೆಸ್ಟ್ಮೆಂಟ್ ಮೇಲೆ ನಿಮಗೆ ಕಮಿಷನ್ ಕೊಡ್ತೀವಿ ಅಂತ ಇವ್ರು ಹೇಳಿದ್ರು. ಜನರು ಹಾಗೆ ಮಾಡಿಸಿದ್ರು. ಈಗ ದುಡ್ಡೂ ಇಲ್ಲ, ಸ್ನೇಹವೂ ಇಲ್ಲ, ಸಂಬಂಧವೂ ಇಲ್ಲ. ಪ್ರತಿ ಸರ್ತಿ ಈ ರೀತಿಯ ಸ್ಕ್ಯಾಮ್ಗಳು ಆದಾಗ, ಇನ್ವೆಸ್ಟ್ಮೆಂಟ್ ಅಂತ ಹೇಳಿಕೊಂಡು ಜನರು ಮೋಸ ಹೋದಾಗ ನನ್ನಂತವರು ವಿಡಿಯೋ ಮಾಡ್ತೀವಿ. ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೂಡಿಕೆ ಮಾಡೋದಕ್ಕೆ ಹೋಗಬೇಡಿ. ಯಾರಾದ್ರೂ ಈ ರೀತಿಯ ಪ್ರಾಮಿಸ್ ಮಾಡ್ತಾರೆ ಅಂದ್ರೆ ಅದರಲ್ಲಿ ಏನೋ ಮೋಸ ಇದೆ ಅಂತ ಹೇಳ್ತೀವಿ. ಆದ್ರೂ ಜನರಿಗೆ ಒಳ್ಳೆಯ ಮಾತುಗಳು ಅಷ್ಟು ಬೇಗ ಅರ್ಥ ಆಗೋದಿಲ್ಲ. ಹೀಗೆ ಯಾರೋ ಸ್ಕ್ಯಾಮ್ ಮಾಡೋದಕ್ಕೆ ಬಂದು ಕೂಡಲೇ ಅವರನ್ನ ನಂಬುತ್ತಾರೆ. ಈಗ 1,000 ಕೋಟಿ ಅವನು ತಗೊಂಡು ಹೋಗಿದಾನಲ್ಲ, ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯನ್ನ ಸ್ಲೋ ಮಾಡುವಂತಹ ಒಂದು ಕೆಲಸವನ್ನ ಇವನ ಹತ್ರ ಇರುವ ದುಡ್ಡು ಮಾಡುತ್ತೆ. 20-30 ವರ್ಷ ಆದ್ಮೇಲೆ ಜಡ್ಜ್ಮೆಂಟ್ ಬಂದು ನಿಮ್ಮ ಕೈಗೆ ಈ ದುಡ್ಡು ವಾಪಸ್ ಬಂತು ಅಂದ್ರು, ಆ ದುಡ್ಡು ಇಟ್ಕೊಂಡು ಆಗ ನೀವೇನ್ ಮಾಡ್ತೀರಿ? ಇದೇ ರೀತಿ ಪದೇ ಪದೇ ಸ್ಕ್ಯಾಮ್ಗೆ ಬಲಿ ಬೀಳುವವರು ನಿಮ್ಮ ಸುತ್ತಮುತ್ತಲೂ ಇರ್ತಾರೆ. ಅವರ ಜೊತೆ ಈ ವಿಡಿಯೋವನ್ನ ಶೇರ್ ಮಾಡಿ, ನೀವು ಸೇವ್ ಮಾಡಿಟ್ಕೊಳ್ಳಿ, ಮುಂದೊಂದು ದಿನ ಉಪಯೋಗಕ್ಕೆ ಬರುತ್ತೆ.